ಬೇಕಾವಟ್ಟೆ. ವೆಲ್ಕಮ್ ಟು ಆರೈಕೆ ಆಶ್ರಮ. ಬೆಳಿಗ್ಗೆನೆ ಬೇಗ ಆಶ್ರಮದಲ್ಲೇ ಟಿಫನ್ ನ ಮಾಡ್ಕೊಂಡು ಅರ್ಜೆಂಟ್ ಆಗಿ ಸೈಟ್ ಇಂದ ಕಾಲ್ ಬಂತು. ಸೈಟ್ ಅಂದ್ರೆ ನಮ್ಮ ಆಶ್ರಮದ ಕನ್ಸ್ಟ್ರಕ್ಷನ್ ಏನ್ ನಡೀತಾ ಇದೆ ಆ ಸ್ಥಳಕ್ಕೆ ನಾನು ಹೊರಟೆ. ಏನ್ ಗೊತ್ತಾ, ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಲ್ಲ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಲ್ಲ. ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡ್ರಪ್ಪ. ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ವ್ಯಕ್ತಿ ಕಸದಲ್ಲಿ ಬಿದ್ದಿರೋದನ್ನ ಊಟ ಮಾಡ್ತಾ ಇದ್ರು. ಅವ್ರನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಅವ್ರನ್ನ ರೆಡಿ ಮಾಡಿಸಿದ್ವಿ. ಅಷ್ಟರಲ್ಲೇ ಟೈಮ್ ಆಗೋಯ್ತು, ಸೈಟ್ಗೆ ಹೋಗೋದು ಕ್ಯಾನ್ಸಲ್ ಆಯ್ತು. ಒಬ್ರು ದಾನಿಗಳು ಬರ್ತಡೇ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಊಟದ ವ್ಯವಸ್ಥೆನ ಮಾಡ್ಕೊಟ್ಟಿದ್ರು. ಈ ಅಜ್ಜಿ ಪಾಪ ಮದ್ದೂರಿಂದ ಆಶ್ರಯಕ್ಕಾಗಿ ನಮ್ಮ ಆಶ್ರಮನ ಹುಡ್ಕೊಂಡು ಬಂದಿದ್ದಾರೆ. ಈ ಅಜ್ಜಿ ಕುಟುಂಬದವ್ರಿಗೆ ತಲುಪೋರ್ಗು ಈ ವಿಡಿಯೋನ ಶೇರ್ ಮಾಡಿ. ಈ ಅಜ್ಜಿಯ ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನಮ್ಮ ಬಯೋ ಅಲ್ಲಿ ಅದರ ಲಿಂಕ್ ಸಿಗುತ್ತೆ. ಎಲ್ಲರೂ ಯೂಟ್ಯೂಬ್ಗೆ ಹೋಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ದಿನನಿತ್ಯದಂತೆ ವಾಕಿಂಗ್ ನ ಮುಗಿಸಿ ಪ್ರೇಯರ್ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಆಶ್ರಮದಲ್ಲಿ ಟೋಟಲ್ 75 ಮೆಂಬರ್ಸ್ ಇದ್ದಾರೆ. ಹಾಗೆ ರಾತ್ರಿ ಕೂಡ ಎಲ್ಲ ಸ್ನೇಹಿತರು ಬಂದು ಊಟದ ವ್ಯವಸ್ಥೆನ ಮಾಡ್ಕೊಟ್ಟಿದ್ರು. ಹಾಗೆ ನೀವು ಕೂಡ ನಿಮ್ಮ ಒಂದು ಹುಟ್ಟಿದಬ್ಬ ಆಗಿರ್ಬೋದು, ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಇಲ್ಲಿ ಊಟದ ವ್ಯವಸ್ಥೆನ ಮಾಡೋ ಮುಖಾಂತರ ತುಂಬಾ ಅರ್ಥಪೂರ್ಣವಾಗಿ ಸೆಲೆಬ್ರೇಷನ್ ಮಾಡ್ಕೋಬಹುದು. ಸಹಾಯ ಮಾಡುವ ಮನಸ್ಸಿರುವವರು ಕಾಣಿಸ್ತಾ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಣ್ಣಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿದ್ರು. ನೀವು ಸಪೋರ್ಟ್ ಮಾಡ್ತೀರಾ?